ನಮಸ್ಕಾರ ಕನ್ನಡಿಗರೇ. ನಿನ್ನೆ ತಾನೇ 500 ಪುಷಪ್ ಚಾಲೆಂಜ್ನ ತೊಗೊಂಡಿದ್ದೆ. ಸೊ ಇವತ್ತು 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಗ್ತದಾ ಇಲ್ವಾ ನೋಡುವ ಬನ್ನಿ. ಇಷ್ಟೊತ್ತು ಜಾಲಿ ಮಾಡಿತ್ತು ಸಾಕು. ಇವಾಗ ಬನ್ನಿ ಸ್ಟ್ರಗಲ್ ಮಾಡುವ. ವರ್ಕೌಟ್ಗಿಂತ ಮುಂಚೆ ಕ್ರಿಯೇಟಿನ್ ತಗೊಳ್ಳುವ. ಈ ಒಂದು ಚಿಕ್ಕ ವ್ಲಾಗ್ನ ಎಂಡ್ ತನಕ ನೋಡಿ ಆಗ್ತದಾ ಇಲ್ವಾ ನನ್ನ ಕೈಲಿ ಅಂತ. ಸೊ ಇಷ್ಟ ಆದರೆ ಫಾಲೋ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಸೊ ಎನರ್ಜಿಗೋಸ್ಕರ ಒಂದು ಬಾಳೆಹಣ್ಣು, ಕ್ರಿಯೇಟಿನ್ನು, ಒಂದು ಸ್ಕೂಪ್ ಕ್ರಿಯೇಟಿನ್. ಕನ್ನಡಿಗರೇ, ಇಷ್ಟೊತ್ತವರೆಗೂ ಗಮ್ಮತ್ತು ಮಾಡಿದ್ದು ಸಾಕು. ಇವಾಗ ಸ್ವಲ್ಪ ಸ್ಟ್ರಗಲ್ ಬಿಡುವ. ಆಲ್ಮೋಸ್ಟ್ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಪ್ರೆಸೆಂಟ್ ಕಂಡೀಷನ್ ಕನ್ನಡಿಗರೇ. ವರ್ಕೌಟ್ಗಿಂತ ಮುಂಚೆ ಇರುವಂಥ ಬಾಡಿ ಇದು. ಚೆನ್ನಾಗಿದೆ. ಆ್ಯಕ್ಚುಲಿ ಇನ್ನೊಂದೇನು ಅಂದರೆ ವರ್ಕೌಟ್ ಮಾಡಿ ಅರೌಂಡ್ ಒಂದು 15 ಡೇಸ್ ಆಗಿರ್ಬೋದು. ಅಷ್ಟಾಗಿದೆ ಅಂತಲೇ ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿರೋದು ನಾನು. ಕೈಯೆಲ್ಲ ಶೇಕ್ ಆಗ್ತಿದೆ. ಅರೌಂಡ್ 200 ಆಗಿದೆ, ಇನ್ನು 300 ಬಾಕಿ ಇದೆ. ಮಾಡ್ತೇನೆ ಇದೆಲ್ಲ. ಏನು ಚಾಲೆಂಜ್ ಏನು ಅನ್ಸಲ್ಲ. ಕನ್ನಡಿಗರೇ, ಕೊನೆಗೂ 500 ಪುಷಪ್ಸ್ನ ಕಂಪ್ಲೀಟ್ ಮಾಡಿದೆ. ಸೊ ದಿಸ್ ಇಸ್ ಪ್ರೆಸೆಂಟ್ ಕಂಡೀಷನ್ ಬಾಡಿ. ಕೈಯೆಲ್ಲ ಶೇಕ್ ಆಗ್ತಿದೆ. ಇನ್ನೊಂದು 2 ದಿವಸ ಏನೂ ಮಾಡೋಕ್ಕಾಗಲ್ಲ. ಕನ್ನಡಿಗರೇ, ಅಂತೂ ಇಂತೂ 500 ಪುಷಪ್ ಚಾಲೆಂಜ್ನ ಕಂಪ್ಲೀಟ್ ಮಾಡಿದೆ ಇವತ್ತು. ಸೊ ಆಗ್ತಿಲ್ಲ, ಕೈ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ ಇನ್ನು ಒಂದು 2-3 ದಿನ. ಸೊ ಯಾರೆಲ್ಲ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಈ 500 ಪುಷಪ್ಪಿಂದ ಬೆನಿಫಿಟ್ ಏನಪ್ಪ ಅಂದರೆ, ಇವತ್ತು ಪಂಪ್ ಚೆಂದ ಆಯಿತು, ಚೆಸ್ಟ್ ಪಂಪು ತುಂಬ ಖುಷಿ ಆಯಿತು. ಇದರಿಂದ ಒಳ್ಳೆ ರಿವಾರ್ಡ್ ಸಿಕ್ತು ನನಗೆ. 500 ಪುಷಪ್ ಚಾಲೆಂಜಿಂದ ಒಳ್ಳೆ ರಿವಾರ್ಡೇ ಸಿಕ್ಕಿದೆ. ಸೊ ರಿವಾರ್ಡ್ ಅಂದರೆ ಜನ ಅನ್ಕೊತಾರೆ ಅಲ್ಲಿ ಇಲ್ಲಿ ಅದು ಇದು ರಮ್ಮಿಲಿ ಅದು ಇದು ಸಿಗ್ತದಲ್ಲ ಅದೇ ರಿವಾರ್ಡ್ ಅಂತ. ರಿವಾರ್ಡ್ ಅದಲ್ಲ ಕನ್ನಡಿಗರೇ. ನಾವು ಯಾವುದರಿಂದ ಸ್ಟ್ರಗಲ್ ಪಟ್ಟು ಸಿಗ್ತದಲ್ಲ ಅದು ರಿವಾರ್ಡ್.